ನಮಸ್ಕಾರ. ನಿಮ್ಮ ಕೈ ಮೇಲೂ ಎಂ ಗುರ್ತಿದೆಯಾ? ಪ್ರಪಂಚದಾದ್ಯಂತ ಬಹಳಷ್ಟು ಜನರು ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಸಂಖ್ಯಾಶಾಸ್ತ್ರ, ಹಸ್ತರೇಖಾಶಾಸ್ತ್ರವನ್ನು ನಂಬುತ್ತೇವೆ. ತಜ್ಞರು ಹಸ್ತ ನೋಡಿ ಜನರ ಭವಿಷ್ಯವನ್ನ ಹೇಳ್ತಾರೆ. ಕೈನಲ್ಲಿರುವ ಪ್ರತಿಯೊಂದು ರೇಖೆ ನಮ್ಮ ಜೀವನಕ್ಕೆ ಸಂಬಂಧಿಸಿದ ಒಂದಲ್ಲ ಒಂದು ಸಂಗತಿಯನ್ನ ಹೇಳುತ್ತದೆ. ಕೈನಲ್ಲಿರುವ ಪ್ರತಿಯೊಂದು ರೇಖೆಗೂ ತನ್ನದೇ ಆದ ವಿಶೇಷ ಮಹತ್ವವಿದೆ. ಕೆಲವೊಂದು ರೇಖೆಗಳು ಶುಭ ಸಂಕೇತಗಳನ್ನ ನೀಡುತ್ತವೆ. ನಿಮ್ಮ ಕೈ ಮೇಲೆ ಎಂ ರೀತಿಯ ಗುರುತು ಕಂಡರೆ ಅದು ಶುಭ ಸಂಕೇತವೋ ಅಶುಭ ಸಂಕೇತವೋ ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ. ಆದರೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಬರುವ ಬೆಲ್ ಐಕನ್ನ ತಪ್ಪದೆ ಕ್ಲಿಕ್ ಮಾಡಿ. ಹಸ್ತರೇಖಾ ಶಾಸ್ತ್ರದ ಪ್ರಕಾರ ಕೈ ಮೇಲೆ ಎಂ ಗುರುತಿರುವ ಜನರು ಬಹಳ ಭಾಗ್ಯಶಾಲಿಗಳಾಗಿರುತ್ತಾರೆ. ಅದೃಷ್ಟ ಅವರನ್ನ ಅರಸಿ ಬರುತ್ತದೆ. ಇಂಥ ವ್ಯಕ್ತಿ ತನ್ನಿಡೀ ಜೀವನವನ್ನ ಐಷಾರಾಮಿಯಾಗಿ ಕಳೆಯುತ್ತಾನೆ. ರಾಜಕೀಯದಲ್ಲಿ ಸಫಲತೆ ಪ್ರಾಪ್ತಿಯಾಗಿರುತ್ತದೆ. ಎಂ ರೇಖೆ ಹೊಂದಿರುವ ವ್ಯಕ್ತಿಗಳು ಕಷ್ಟದ ಕೆಲಸವನ್ನ ಕೂಡ ಸುಲಭವಾಗಿ ಮಾಡಿ ಮುಗಿಸುವಂತಹ ಶಕ್ತಿ ಹೊಂದಿರುತ್ತಾರೆ. ಮಾತಿನಿಂದ ಇತರರನ್ನ ಒಲಿಸಿಕೊಳ್ಳುವ ಶಕ್ತಿ ಇವರಿಗಿರುತ್ತದೆ. ತಮ್ಮ ಕೌಶಲ್ಯದ ಮೂಲಕ ಬೇರೆಯವರಿಂದ ಸುಲಭವಾಗಿ ಕೆಲಸ ತೆಗೆದುಕೊಳ್ಳುತ್ತಾರೆ. ಪತ್ರಿಕೋದ್ಯಮ ಹಾಗೂ ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ಇವರು ಹೆಚ್ಚು ಯಶಸ್ಸನ್ನ ಗಳಿಸುತ್ತಾರೆ. ಹೆಚ್ಚು ಬುದ್ಧಿವಂತ ಎಂಬ ಪಟ್ಟ ಕೂಡ ಗಿಟ್ಟಿಸಿಕೊಳ್ಳುತ್ತಾರೆ. ಸದಾ ಕುಟುಂಬದ ಜೊತೆಗಿರುವ ವ್ಯಕ್ತಿಗಳು ಎಲ್ಲರ ಪ್ರೀತಿ ಗಳಿಸುತ್ತಿರುತ್ತಾರೆ. ಇದು ಹಸ್ತದ ಮೇಲೆ ಎಂ ರೇಖೆ ಇದ್ದರೆ ಇವರಿಗಿರುವ ಶುಭ ಸಂಕೇತವಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅನ್ಕೊಳ್ತೀನಿ. ಇಷ್ಟವಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಬರುವ ಬೆಲ್ ಐಕನ್ನ ತಪ್ಪದೆ ಕ್ಲಿಕ್ ಮಾಡಿ. ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.